ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ಏನಪ್ಪ ಅಂತಂದ್ರೆ, ಈ ಅಮೇರಿಕಾ ಮತ್ತು ಇಂಡಿಯಾದ ಟ್ರೇಡ್ ಡೀಲ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಮೊದಲು ಬರೀ ಒಂದು ತೈಲದ ಒಂದು ಹಾಕಿದ್ದೆ. ಅದು ವರ್ಷಕ್ಕೇನಂದ್ರು ಸರಾಸರಿ 79,000 ಕೋಟಿ ನಮ್ಮ ಇಂಡಿಯಾಕ್ಕೆ ನಷ್ಟ ಆಗುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಮೊದಲ ರಷ್ಯಾದಲ್ಲಿ ಒಂದು ಬ್ಯಾರಲ್ಗೆ 50, ಅದು ಕಂಪೇರ್ ಮಾಡಿದರೆ ಅಮೇರಿಕದಲ್ಲಿ ನಮ್ಗೆ ಇನ್ನೂ $16 ಜಾಸ್ತಿ ಆಯಿತು. ಆದರೂ ಕೂಡ ನಾವು ಅಲ್ಲೇ ತೊಗೊಳ್ತಾ ಇದ್ದೀವಿ. ಇದು ತಪ್ಪೋ ಸರಿಯೋ ನಿಮಗೆ ಬಿಟ್ಟು ವಿಚಾರ. ಆದರೂ ಕೂಡ ಟ್ರೇಡ್ ಡೀಲ್ಗೆ ಒಪ್ಪಂದ ಹಾಕಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಕೂಡ ಅದಕ್ಕೆ ಒಪ್ಪಂದ ಕೊಟ್ಟಿದ್ದಾರೆ. ಮತ್ತು ಕೃಷಿ ವಲಯದಲ್ಲಿ ಕೂಡ ಅವರು ರಫ್ತು ಮಾಡ್ತಾರೆ. ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಯಥೇಚ್ಛವಾಗಿ ಬೆಳಿತಾರೆ ಸ್ನೇಹಿತರೆ. ಏನಪ್ಪ ಅಂತಂದ್ರೆ ಜೋಳ, ದ್ವಿದಳ ಧಾನ್ಯಗಳು ಮತ್ತು ಧಾನ್ಯಗಳನ್ನು ಯಥೇಚ್ಛವಾಗಿ ಬೆಳಿತಾರೆ. ಈರುಳ್ಳಿ ಕೂಡ ಬಂತು, ಯಥೇಚ್ಛವಾಗಿ ಬೆಳಿತಾರೆ. ನಮ್ಮ ಇಂಡಿಯಾಕ್ಕೆ ಮತ್ತು ಅಮೇರಿಕಕ್ಕೆ ಈರುಳ್ಳಿ ಹೋಲಿಸ್ಕೊಂಡ್ರೆ ನಮ್ಮ ಈರುಳ್ಳಿದ ಗಾತ್ರ ಚಿಕ್ಕದು ಬರ್ತೈತಿ, ಅವರು ಈರುಳ್ಳಿ ಗಾತ್ರ ದೊಡ್ಡದಾಗುತ್ತೆ. ಯಾಕಂದರೆ ಎಲ್ಲ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲೇ ಅವರು ಎಲ್ಲದಕ್ಕೂ ಒಂದು ಟೆಕ್ನಾಲಜಿ ಮಷೀನು ಅವನ್ನ ಬಳಸಿ ಕೂಡ ಅವರು ಬೆಳಿತಾರೆ. ಹಾಗಾಗಿ ಅವರು ತುಂಬ ಹೆಚ್ಚಿನ ಒಂದು ಆದಾಯ ಪಡಿತಾರೆ. ಅಲ್ಲಿ ಗೋರ್ಮೆಂಟ್ ಕೂಡ ಅದೇ ರೀತಿ ಸಹಕಾರ ಕೊಡ್ತೈತಿ. ಯಾಕಂದರೆ ಹೊಲ ಜಾಸ್ತಿ ಇರ್ತವೆ ಅಲ್ಲಿ. ನಮ್ಮಲ್ಲಿ ಒಬ್ರಿಗೆ ಏನಿಲ್ಲ ಅಂದ್ರೆ ಸರಾಸರಿ ಇದು ಮಾಡಿದರೆ ಒಂದು ಊರಾಗ ಒಂದು ಹಳ್ಳಿಗೆ ಹೋದ್ಯಪ್ಪ ಅಂದ್ರೆ ಒಂದು ಏನಪ್ಪ ಅಂತಂದ್ರೆ ಸರಾಸರಿ ಒಂದು ಎಕರೆ ಇದ್ದಿರ್ತೈತಿ. 1 ಎಕರೆ ಲಾಸ್ಟ್ 1 ಎಕರೆ ಇರ್ತೈತಿ ಒಬ್ಬನಿಗೆ. ನಾವು ಅಮೇರಿಕಕ್ಕೆ ಹೋಗಿ ನಾವು ಕೇಳಿದ್ವಪ್ಪ ಅಂದ್ರೆ ಸರಾಸರಿ ಒಂದು 50ರಿಂದ 100 ಎಕರೆ ಇರ್ತೈತಿ ಒಬ್ಬ ಸಾಮಾನ್ಯ ಮನುಷ್ಯಂದು. ನಮ್ಮಲ್ಲಿ 1 ಎಕರೆ, ಅಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯಂದು 50ರಿಂದ 100 ಎಕರೆ ಇರ್ತೈತಿ. 50ರಿಂದ 100 ಎಕರೆ ಇರ್ತೈತಿ. ಅಲ್ಲಿ ಜಮೀನು ಭಾಳ, ನಮ್ಮಲ್ಲಿ ಜನಸಂಖ್ಯೆ ಭಾಳ. ಅಲ್ಲಿ ಜಮೀನು ಭಾಳ, ಜನಸಂಖ್ಯೆ ಕಡಿಮೆ. ನಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಮತ್ತು ಜಮೀನು ಕೂಡ ಕಡಿಮೆ ಇದೆ. ನಮ್ಮದು ಒಕ್ಕಲ್ತನ ಮಣಿತನ ಅಂದ್ರೆ ಪರವಾಗಿಲ್ಲ. ನಮ್ಮ ಇಂಡಿಯಾನ ಒಕ್ಕಲ್ತನ ನಮ್ಮದು ಅಂದ್ರೆ ಕೃಷಿ ಮೇಲೆ ಅವಲಂಬನೆ ಆಗಿದ್ದೀವಿ ಪ್ರತಿಯೊಬ್ಬರು ಕೂಡ. ಈಗ ಒಬ್ಬರು ಹಳ್ಳಿಯಾಗ ಒಬ್ಬರು ಮಸ್ತರ್ ಅದಾನಂತಂದ್ರೆ, ಒಬ್ಬರು ಟೀಚರ್ ಅದಾರಂತಂದ್ರೆ ಅವ್ರು ಒಕ್ಕಲ್ತನ ನೋಡ್ಕೊಂತ ಟೀಚರ್ ಕೆಲಸಕ್ಕೆ ಹೋಗ್ತಾರೆ. ಕೆಲವೊಬ್ಬರು ಅಂತಾರಲ್ಲ, 100ಕ್ಕೆ ಒಂದು 95%, 99% ಯಾವುದೋ ಒಂದು ಕೆಲಸ ಮಾಡ್ತಾ ಇರಲಿ ಅವರು, ಮತ್ತು ಬಂದು ಹೊಲಕ್ಕೆ ಹೋಗ್ತಾರೆ, ಆ ಒಂದು ಕೆಲಸ ಮಾಡ್ತಿರ್ತಾರೆ. ಅಂಥ ಒಂದು ನಮ್ಮ ಒಕ್ಕಲ್ತನ ಮಣಿತನ. ನಮ್ಮ ಇಂಡಿಯಾ ಒಂದು ಕೃಷಿ ಅವಲಂಬನೆ ಮೇಲಿದೆ ನಮ್ಮ ಇಂಡಿಯಾ ಪೂರ್ತಿ. ಅಂಥದ್ರಲ್ಲಿ ನಮ್ಮ ಇಂಡಿಯಾದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆದ್ರೆ ನಮ್ಮ ಏನಂದ್ರೆ ಬೆಳೆದರಿಗೆ ಬೆಲೆ ಸಿಗ್ತೈತಿ. ಬೆಳೆದರಿಗೆ ಒಂದು ಬೆಳೆದ ಮಾಲಿಗೆ ಒಂದು ಬೆಲೆ ಸಿಗ್ತೈತಿ. ಅಂಥದ್ರಲ್ಲಿ ನಾವು ಈ ಮೊನ್ನೆ ನೋಡಿ ಈರುಳ್ಳಿನ ಎಷ್ಟು ಡಿಸೆಂಬರ್ 8 ಇರ್ಬೋದು. ಡಿಸೆಂಬರ್ 8ಕ್ಕೆ ಎಕ್ಸ್ಪೋರ್ಟ್ ಇದು ಬಂತು, ಕಾಪಿ ಬಂತು ಬೇರೆ ದೇಶಕ್ಕೆ ಕಳ್ಸೋದು. UAE ಆಯಿತು, ಮತ್ತು ದುಬೈ, ಅರಬ್ ಕಂಟ್ರಿಗಳಿಗೆ, ಮತ್ತು ಬಾಂಗ್ಲಾದೇಶಕ್ಕೆ, ಈ ಥರ ಒಂದು ಕೆಲವೊಂದು ದೇಶಗಳಿಗೆ ಕಳ್ಸೋಕೆ ಒಂದು ಅನುಮತಿ ಸಿಕ್ತು. ಅದು 1.5 ತಿಂಗಳಿತ್ತು, ಮತ್ತು ಕಡಿಮೆ ಆಯ್ತು. ಇವಾಗ ಯಾಸ್ ಇಟ್ ಈಸ್ ಹೆಂಗೆ ನಡೆದಿದೆ. ಈ ಈರುಳ್ಳಿದ ರೇಟ್ ಎಷ್ಟಕ್ಕೆ ಕ್ವಿಂಟಲಿಗೆ 1,000 ಇಷ್ಟಿದೆ ರೇಟು. 1,500 ಲಾಸ್ಟ್ ಇದೆ. ಚಲೋ ಗಡ್ಡಿ 1,000ದಿಂದ 1,800ವರೆಗೂ ಅಷ್ಟೇ ಇದೆ. ಅದು ಈರುಳ್ಳಿ ಅಷ್ಟು ರೇಟ್ ಇದ್ದರೆ ಏನಂದ್ರೆ ರೈತರು ಲಾಭ ಅಲ್ಲ ಅದು. ಕಡಿಮೆ ಏನಂತಂದ್ರು ಈರುಳ್ಳಿ ದರ ಮಾರ್ಕೆಟಲ್ಲಿ 2,500 ಮಾರ್ತಪ್ಪ ಅಂದ್ರೆ ಲಾಭ ಆಗುತ್ತೆ. ಅಂಥದ್ರಲ್ಲಿ ಇವಾಗ ಸಾಧಾರಣ ಮಾರ್ಕೆಟ್ ಎಷ್ಟಿದೆಪ್ಪ ಅಂತಂದರೆ 1,000ದಿಂದ 1,800ವರೆಗೂ ಇದೆ ಮಾರ್ಕೆಟು. ಆವಾಗ ಎಕ್ಸ್ಪೋರ್ಟ್ ಕೊಟ್ಟರು ಡಿಸೆಂಬರಿಂದ ಜನವರಿವರೆಗೂ. ನವಂಬರ್ 8ರಿಂದ ಡಿಸೆಂಬರ್ ಲಾಸ್ಟು ನನಗನ್ಸೋ ಮಟ್ಟಿಗೆ. ನವಂಬರ್ 8ರಿಂದ ಡಿಸೆಂಬರ್ವರೆಗೂ 1 ತಿಂಗಳು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟರು.
ಅವಾಗ ರೈತರು ಕೂಡ 2,500 ಮಾರಿದ್ರು ಕೂಡ ಒಳ್ಳೆ ಲಾಭನೇ ಅದು. ಒಳ್ಳೆ ಲಾಭ ಅಂತಲ್ಲ, ಓಕೆ, ನಾವು ಹಾಕಿದ ಖರ್ಚಿಗಿಂತ 1,000 2,000 ಜಾಸ್ತಿ ಲಾಭ ಆಗುತ್ತೆ ಅಷ್ಟೇ. ಅಂಥದ್ರಲ್ಲಿ ನಾವು ಇಷ್ಟೆಲ್ಲ ನಮ್ಮ ಕೃಷಿ ಅವಲಂಬಿತ ನಮ್ಮ ದೇಶ ಕೃಷಿ ಅವಲಂಬಿತ ದೇಶ ಅದು. ನಾವು ಎಲ್ಲ ಬೆಳಿತೀವಿ, ಪ್ರತಿಯೊಂದು ನಮ್ಮ ದೇಶದಲ್ಲಿ ಎಲ್ಲ ಥರ ಬೆಳೆನೂ ಬೆಳಿತೀವಿ. ನಾವು ಬೆಳೆದು ಮತ್ತು ಬೇರೆ ದೇಶಕ್ಕೆ ಬೇರೆಯವ್ರಿಗೆ ಮಾರಿದರೆ ನಮಗೆ ಲಾಭ ಆಗುತ್ತೆ. ಅಂಥದ್ರಲ್ಲಿ ಈಗ ಅಮೇರಿಕದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ನೀವೇ ತಿಳಿಸಿ. ಈಗಾಗಲೇ ಅಗ್ರಿಮೆಂಟು ಫೆಬ್ರವರಿ 6ರಂದು ಆಗಿದೆ. ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಕೂಡ ಆಗಿದೆ, ಟ್ರೇಡ್ ಡೀಲ್ ಆಗಿದೆ. ಏನಾಗುತ್ತೋ ಗೊತ್ತಿಲ್ಲ. ಮೊದಲ ದ್ವಿದಳ ಧಾನ್ಯಕ್ಕೆ ಇಲ್ಲ ಅಂತ ಹೇಳಿದರು, ಈಗ ಅದರಲ್ಲಿ ದ್ವಿದಳ ಧಾನ್ಯ ಕೂಡ ಇದೆ. ಅಲ್ಲಿಂದ ದ್ವಿದಳ ಧಾನ್ಯಗಳು ಕೂಡ ಬರ್ತಾವೆ. ಸೋಯಾಬೀನ್ ಕೂಡ ಯಥೇಚ್ಛವಾಗಿ ಬೆಳೀತಾರೆ. ನಮ್ಮ ಸೋಯಾಬೀನ್ ಬೆಳೆಯುವಂಥ ರೈತರಿಗೆ ಕೂಡ ತುಂಬ ಲಾಸ್ ಆಗುತ್ತೆ. ಏಕದಳ ಬೆಳೆಯವರಿಗೆ, ದ್ವಿದಳ ಬೆಳೆಯುವಂಥ ಕೃಷಿಕರಿಗೆ ತುಂಬ ಲಾಸ್ ಆಗುತ್ತೆ. ಕೃಷಿಕರಂದ್ರೆ ನಾವೇ, ನಮಗೂ ಕೂಡ ತುಂಬ ಲಾಸ್ ಆಗುತ್ತೆ. ಇದನ್ನ ಯಾಕೆ ಎತ್ತೆಚ್ಕೊಳ್ಳಿಲ್ಲ ನಮ್ಮ ಕೇಂದ್ರ ಸರ್ಕಾರ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ, ಸರಿನಾ? ಕಮೆಂಟ್ ಮುಖಾಂತರ ಪ್ರತಿಯೊಬ್ಬರು ಮಾತಾಡಲೇಬೇಕು. ಮಾತಾಡುವಂಥ ಕಾಲ ಇದೆ ಈಗ. ನಾವು ಹೀಗೆ ಕೂತ್ಕೊಂಡ್ರಪ್ಪ ಅಂದ್ರೆ ಇದು 10 ವರ್ಷದ ಡೀಲು, 1 ವರ್ಷದ್ದಲ್ಲ 2 ವರ್ಷದ್ದಲ್ಲ, 10 ವರ್ಷದ ಡೀಲ್ ಇದು. ಏನಾಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ನಾ ಹೇಳಿದ್ನಲ್ಲ ಆವಾಗ ಒಂದು ಉದಾಹರಣೆ ಹೇಳಿದೆ ನಿಮಗೆ, ಚಿಕ್ಕದೊಂದೊಂದು ಉದಾಹರಣೆ ಹೇಳಿದೆ. ಈರುಳ್ಳಿ ರೇಟಿದ್ದು, ಈರುಳ್ಳಿ ರೇಟ್ ಹೊರಗಡೆ ಹೋಯಿತು, ಮಾರ್ಕೆಟ್ ರೇಟ್ ಬಂತು. ನಾವು ಬೆಳೆದಂಥ ರೈತರಿಗೆ ಒಂದು ಸ್ವಲ್ಪ ಲಾಭ ಆಯಿತು. ಅದು 2,500, ಲಾಸ್ಟ್ 3,000 ದಾಟಿಲ್ಲ. 2,800 2,600 ಅಷ್ಟೇ ಆಗಿದೆ. ಅಷ್ಟಾದರೂ ಕೂಡ ಲಾಭ ಬಂದಿದೆ. ಲಾಭ ಅಂತಂದ್ರೆ ಏನು, ನಮ್ಮ ಹಾಕಿದ ಖರ್ಚಿಗಿಂತ ಸ್ವಲ್ಪ ಲಾಭ ಪೂರ್ತಿ ಲಾಭದಾಯಕ ಅಲ್ಲ, ಓಕೆ ಅನ್ನುವಂಥ ಲಾಭದಾಯಕ. ಯಾಕಂದ್ರೆ ನಮ್ಮ ಹಾಕಿದ ಖರ್ಚು, ನಮ್ಮ ದುಡಿದಿದ್ದು, ಅಲ್ಲಿ ಹೊಲದಾಗ ಕೆಲಸ ಮಾಡಿದ ದುಡ್ಡು, ಅಲ್ಲಿ ದುಡ್ದಿರ್ತೀವಲ್ಲ, ಅದು ಒಂದು ಪಗಾರ ಬಂದರೆ ಸಾಕು ಅಂತಿರ್ತೀವಿ ನಮ್ಮ ಕಡೆ ರೈತರು. ಸರಿನಾ? ಈರುಳ್ಳಿದೊಂದು ಸಣ್ಣ ಉದಾಹರಣೆ ಕೊಟ್ಟೆ ನಿಮಗೆ. ಇವಾಗ ಮೆಣಸಿನ್ಕಾಯಿ ರೇಟ್ ಇದೆ ಬಿಡಿ, ಮೆಣಸಿನ್ಕಾಯಿ ತುಂಬ ಚೆನ್ನಾಗಾಗ್ತಿದೆ. ಎಲ್ಲ ಕೃಷಿಕರು ತುಂಬ ಹ್ಯಾಪಿಯಾಗಿದ್ದಾರೆ, ಸರಿನಾ? ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ರೈತ ಬಾಂಧವರೇ, ನಾವು ರೈತರು ಎತ್ತೆಚ್ಕೊಳ್ಳಿಲ್ಲಪ್ಪ ಅಂತಂದರೆ ಮತ್ತು ಯಾರು ಎತ್ತೆಚ್ಕೊಳ್ತಾರೆ ಹೇಳ್ರಿ? ಅಲ್ಲಿ ತುಂಬ ಹೇರಳವಾಗಿ ಬೆಳಿತಾರೆ. ಎಲ್ಲಿ ಅಮೇರಿಕದಲ್ಲಿ ನಾ ಹೇಳಿದ್ನಲ್ಲ, ನಮ್ಮ ಕಡೆ 1 ಎಕರೆ ಇತ್ತಪ್ಪ ಅಂದ್ರೆ, ಸಾಮಾನ್ಯ ಮನುಷ್ಯ 1 ಎಕರೆ ಇತ್ತಪ್ಪ ಅಂದ್ರೆ, ಕೆಲವೊಬ್ರಿಗೆ ಅದೂ ಇಲ್ಲ ಪಾಪ. ನಾನು ಇದು ಮಾಡ್ತಾಯಿದ್ವಿ, 1 ಎಕರೆ ಇತ್ತಪ್ಪ ಅಂದ್ರೆ ಅಲ್ಲಿ ಅಮೇರಿಕದಲ್ಲಿ ಒಬ್ಬನಿಗೆ 50ರಿಂದ 100 ಎಕರೆ ಇದೆ. ಅಷ್ಟು ಜಮೀನಿದೆ. ತುಂಬ ಚೆನ್ನಾಗಿ ಬೆಳೀತಾರೆ. ಟೆಕ್ನಾಲಜಿ, ಮಷಿನರಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಬೆಳೀತಾರೆ. ಅವ್ರನ್ನ ಅಲ್ಲಿಂದ ಎಕ್ಸ್ಪೋರ್ಟ್ ಇಲ್ಲಿ ಈ ಕಡೆ ಆಯ್ತಪ್ಪ ಅಂದರೆ ಎಷ್ಟು ಇದಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಎತ್ತೆಚ್ಕೊಳ್ಬೇಕು. ಇಲ್ಲ ಅಂತಂದರೆ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ, ಸರಿನಾ ರೈತ ಬಂದರೆ? ಈ ಒಂದು ವಿಡಿಯೋ ಮಾತಾಡಬೇಕನ್ನಿಸ್ತು, ಮಾತಾಡಿದೆ. ಇದ್ರ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಒಂದೇ ಒಂದು ನಿಮಗೆ ಇದು ಕೊಟ್ಟೆ, ಉದಾಹರಣೆ ಕೊಟ್ಟೆ. ಈರುಳ್ಳಿ ಹೊರದೇಶ ಎಕ್ಸ್ಪೋರ್ಟ್ ಆದಾಗ ಸ್ವಲ್ಪ ರೇಟ್ ಆಯಿತು, ಸರಿನಾ? ಎಕ್ಸ್ಪೋರ್ಟ್ ಆಗದೇ ಇದ್ದರೆ ತುಂಬ ಕಡಿಮೆ ಆಗೋದು. ಇವಾಗ ಇದೆಯಲ್ಲ 1,000 1,600 700 ಇದೆಯಲ್ಲ, ಅಷ್ಟೇ ಇರೋದು. ಹೀಗೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂತಪ್ಪ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಗೂ ತುಂಬ ಹೊರತಾಗುತ್ತೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋದಪ್ಪ, ನಮ್ಮ ಇಂಡಿಯನ್ದು ಕರೆನ್ಸಿ ವ್ಯಾಲ್ಯೂ ಬರ್ತೈತಿ, ನಮ್ಮ ಇಂಡಿಯನ್ ರೂಪಿ ವ್ಯಾಲ್ಯೂ ಬರ್ತೈತಿ. ನಾವು ಆಮದು ಮಾಡ್ಕೊಂಡ್ರೆ ಏನು ಬರುತ್ತೆ ನೀವೇ ಹೇಳಿ? ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.